ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ, ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈಗ ಪ್ರೀ ಡಯಾಬಿಟಿಸ್ ಅಂತ ಒಂದು ಹೊಸ ಗುಂಪನ್ನು ಸೃಷ್ಟಿಯಾಗ್ತಾ ಇದೆ ಈಗ ನಮ್ಮ ಸಮಾಜದಲ್ಲಿ. ಈಗ HbA1c 6.1, 6.2, 6.3 ಈ ಒಂದು ಹಂತದಲ್ಲಿ ಏನಾರು ಇತ್ತು ಅಂತ ಹೇಳಿದ್ರೆ ಪ್ರೀ ಡಯಾಬಿಟಿಸ್ ಇದ್ದೀರಿ, ನೀವು ಈಗಾಗಲೇ ಡಯಾಬಿಟಿಸ್ಗೆ ಹತ್ರ ಬಂದ್ಬಿಟ್ಟಿದ್ದೀರಿ ಅಂತ ಡಾಕ್ಟರ್ಗಳು ಹೇಳಿಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಈಗ HbA1c ಅಂತ ಹೇಳಿದ್ರೆ ಹಿಮೋಗ್ಲೋಬಿನೈಸ್ಡ್ ಶುಗರ್ ಎಷ್ಟಿರುತ್ತೆ, ನಮ್ಮ ದೇಹದಲ್ಲಿ ಶೇಕಡಾವಾರು ಶುಗರ್ ಅಂತ ಹೇಳಿದ್ರೆ ಸಕ್ಕರೆಯ ಅಂಶ ಎಷ್ಟಿದೆ ಅನ್ನೋದನ್ನು ನೋಡುವುದಕ್ಕೆ HbA1c ಟೆಸ್ಟ್ ಮಾಡ್ತೀವಿ ಸ್ನೇಹಿತರೆ. ಈಗ ನಾರ್ಮಲ್ ಇದ್ದಾನೆ ಮನುಷ್ಯ ಅಂತ ಹೇಳ, ಅಂದ್ರೆ ಈಗ ಡಯಾಬಿಟಿಸ್ ಇಲ್ಲ, ಸೊ ಅವರಲ್ಲಿ HbA1c 5.1 to 6 ಇರುತ್ತೆ. ಏನಿದು 5.1 to 6 ಗ್ರಾಮ್ ಅಂತಂದ್ರೆ ಅಂದರೆ ನಮ್ಮ ಪೂರ್ತಿಯಾದ ದೇಹದಲ್ಲಿ 5 ಗ್ರಾಮು ಅಥವಾ 6 ಗ್ರಾಮು ಸಕ್ಕರೆ ಅಂಶ ಇದೆ ಅಂತ ಅರ್ಥ. ಅಂದರೆ ಪೂರ್ತಿಯಾದ ದೇಹದ ರಕ್ತದಲ್ಲಿ. ಸೊ ಇದು ಏನಾರು ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಡಯಾಬಿಟಿಸ್ ಆಗಿದೆ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಈ HbA1c 6.1, 6.2, 6.3 ಬಂತು ಅಂತ ಹೇಳಿದ್ರೆ ಇವರು ಈ ಕಡೆಗೆ ಡಯಾಬಿಟಿಸ್ ಅನ್ನೋಕ್ಕಾಗಲ್ಲ, ಈ ಕಡೆಗೆ ಡಯಾಬಿಟಿಸ್ ಇಲ್ಲಪ್ಪ ನೀನು ಚೆನ್ನಾಗಿದೆಯಾ ಅಂತ ಹೇಳಕ್ಕೂ ಆಗಲ್ಲ. ಸೊ ಹೀಗಾಗಿ ಈ ಒಂದು ಹೊಸ ಗುಂಪನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇವಾಗ ಒಂದು ನಮ್ಮ ಸಮಾಜದಲ್ಲಿ. ಪ್ರೀ ಡಯಾಬಿಟಿಸ್ ಅಂತ ಹೇಳಿದ್ರೆ ನೀನು ಇನ್ನು ಸ್ವಲ್ಪ ದಿನಗಳಲ್ಲಿ ಡಯಾಬಿಟಿಸ್ ಆಗ್ಬಿಡುತ್ತೆ, ಸೊ ಪ್ರಿವೆಂಟಿವ್ ಏನು ಮಾಡೋದು ಅಂತ ಹೇಳಿದ್ರೆ ಮೆಡಿಸಿನ್ ಶುರು ಮಾಡಬಹುದು. ಸೊ ಮೆಡಿಸಿನ್ ಶುರು ಮಾಡೋಣ ಅಂತ ಡಾಕ್ಟರ್ಗಳು ಹೇಳ್ತಾರೆ. ಈಗ 2 ಮುಖ್ಯವಾದ ಅಂಶಗಳನ್ನು ನೀವು ಗಮನಿಸಬೇಕು. ಏನು ಅಂತ ಹೇಳಿದ್ರೆ ದೇರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ಸ್ಟೇಟ್ ಆಫ್ ಪ್ರೀ ಡಯಾಬಿಟಿಕ್. ಒಂದು ಪೂರ್ತಿಯಾಗಿ ಬೆಳಕಿದೆ, ಇಲ್ಲ ಪೂರ್ತಿಯಾಗಿ ಕತ್ತಲಿದೆ. ಸೊ ಇವೆರಡರ ಮಧ್ಯೆ ಈಗ ಸಾಯಂಕಾಲದ ಸಮಯಕ್ಕೆ ನಾವು ಪ್ರೀ ಡಯಾಬಿಟಿಕ್ಸ್ ಅಂತ ಇದ್ದೀವಿ ಅನ್ನೋದು ಬಹಳ ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಅಂಕಿ ಅಂಶಗಳೇನಿದೆಯಲ್ಲ, ಆ ಒಂದು ಸಮಯದಲ್ಲಿ ಬರ್ತಕ್ಕಂಥ ಅಂಕಿ ಅಂಶಗಳು, ಆ ಅಂಕಿ ಅಂಶಗಳು 1 ತಿಂಗಳು ಬಿಟ್ಟು ನೋಡಿದ್ರೆ ಕಡಿಮೆನೂ ಆಗೋ ಸಾಧ್ಯತೆ ಇರುತ್ತೆ, 1 ತಿಂಗಳು ಬಿಟ್ಟು ನೋಡಿದ್ರೆ ಹೆಚ್ಚಾಗೋ ಸಾಧ್ಯತೆಗಳು ಇರುತ್ತೆ. ಸೊ ಹೀಗಾಗಿ ಡಾಕ್ಟರ್ಗಳು ಪಾಸಿಟಿವ್ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಸಕಾರಾತ್ಮಕ ವಿಚಾರಗಳನ್ನು, ಸಕಾರಾತ್ಮಕ ನಿಲುವುಗಳನ್ನು, ಸಕಾರಾತ್ಮಕ ತಿಳುವಳಿಕೆಯನ್ನು ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಈಗ ಈ ಪ್ರೀ ಡಯಾಬಿಟಿಕ್ ಗುಂಪು ಏನಿದೆಯಲ್ಲ ಇದು ಬಹಳಷ್ಟು ದೊಡ್ಡದಿದೆ. ಈಗ ನಾವು ಪ್ರೀ ಡಯಾಬಿಟಿಕ್ ಯಾವ ಲೆಕ್ಕ ನೋಡಿದ್ರೆ ಹಾಗೆ. ಯಾಕೆ ಅಂತ ಹೇಳಿದ್ರೆ ಯಾರನ್ನಾರು ಟೆಸ್ಟ್ ಮಾಡಿ ಈ ರೇಂಜಲ್ಲಿ ಬಂದೇ ಬರ್ತಾರೋ 5.1 6.1. ಸೊ ಇದು ನಾರ್ಮಲ್ ಇದು. ಆದರೆ 6.1 to 6.2, 6.3 ಹೋಯ್ತು ಅಂತ ಹೇಳಿದ್ರೆ ದೇಹದ ಚಯ ಅಪಚಯದ ಕ್ರಿಯೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಮತ್ತು ಅದು ತನ್ನಷ್ಟು ತಾನೇ ಸರಿಪಡಿಸ್ಕೊಳ್ಳುತ್ತೆ. ಆದರೆ ಈ ಸತ್ಯವನ್ನು ಸರಿಯಾಗಿ ತಿಳಿಸ್ತೇನೆ ಪ್ರೀ ಡಯಾಬಿಟಿಸ್ ಅನ್ನೋ ಒಂದು ಹಣೆಪಟ್ಟಿಯನ್ನು ಕಟ್ಟುವುದು ಎಷ್ಟು ಸರಿ ಅನ್ನುವ ಒಂದು ಪ್ರಶ್ನೆ ಬರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಪ್ರೀ ಡಯಾಬಿಟಿಸ್ ಅನ್ನುವರು ಮೆಡಿಸಿನ್ಸ್ ಏನಾದ್ರು ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಗಲೇ ಭಯಗ್ರಸ್ತರಾಗಿದ್ದಾರೆ, ಅವರು ಭಯಕ್ಕೆ ಒಳಗಾಗಿದ್ದಾರೆ ಅಂತ ಅರ್ಥವಾಗುತ್ತೆ. ಇನ್ನೊಂದು ಮುಖ್ಯವಾದ ಸಂಗತಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗುವುದೇನು ಅಂತ ಹೇಳಿದ್ರೆ ಈಗ ನಮ್ಮ ಮನಸ್ಥಿತಿಯ ಮೇಲೆ ನಮ್ಮ ದೇಹ ಸ್ಥಿತಿ ಅವಲಂಬಿಸಿರುತ್ತೆ. ನೀವು ಭಯದಲ್ಲಿ ಯಾವಾಗಲೂ ಇದ್ರಿ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ, ಕಾರ್ಟಿಕೋಸ್ಟೀರಾಯ್ಡ್ಸ್. ಸೊ ಹೀಗಾಗಿ ಸಕ್ಕರೆ ಅಂಶ ಬೆಳೀತಾ ಹೋಗುತ್ತೆ ಅಂತ ನಾನು ಆಗಲೇ ಹೇಳಿದ್ದೀನಿ. ಸೊ ಹೀಗಾಗಿ ಈ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗುವ
ಒಂದು ಸಂದರ್ಭವನ್ನು, ಸನ್ನಿವೇಶವನ್ನು, ಒಂದು ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡಿ ಅವ್ರಿಗೆ ಆ ಔಷಧಿಗಳನ್ನು ಕೊಟ್ಟು ಅದರ ಒಂದು ತಿಳುವಳಿಕೆಯನ್ನು ಕೊಡದೇ ಇರುವುದು ಎಷ್ಟು ಸರಿ ಅನ್ನೋದು ನಾನು ಪ್ರಶ್ನಿಸ್ತಿದ್ದೆ. ಯಾಕೆಂತ ಹೇಳಿದ್ರೆ, ಈಗ ಬಾರ್ಡರ್ ಲೈನ್ ಇದ್ದೀರಿ, ಪ್ರೀ ಡಯಾಬಿಟಿಸ್ ಇದ್ದೀರಿ ಅಂದು ಹಣೆಪಟ್ಟಿಯನ್ನು ನೀವು ಕಟ್ಬಿಟ್ರೆ ಆಗಲೇ ಭಯದಲ್ಲಿದ್ದಾರೆ. ಅವ್ರಿಗೆ ಇನ್ನಿಷ್ಟು ಭಯ ಪಡಿಸ್ದ ಹಾಗೆ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಈ ಪ್ರೀ ಡಯಾಬಿಟಿಸ್ ಎಲ್ಲಿಂದ ಬಂತು ಅನ್ನೋದು ನೋಡುವುದು ಒಂದು ಮುಖ್ಯವಾದ ಸಂಗತಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಒಂದು ದೇಶದಲ್ಲಿ ಯಾವುದೇ ಒಂದು ಸ್ಟ್ಯಾಂಡರ್ಡ್ಸ್ ಇಲ್ಲ. ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ವೈದ್ಯಕೀಯ ಸಂಘವಾಯಿತು, ವೈದ್ಯಕೀಯ ಸಮೂಹವಾಯಿತು, ಯಾವ ಸ್ಟ್ಯಾಂಡರ್ಡ್ಸ್ನು ಮಾಡಿಲ್ಲ. ಎಲ್ಲಿಂದ ಬರುತ್ತೆ? ಎಲ್ಲ ಅಮೆರಿಕದಿಂದ ಬರುತ್ತೆ. ಅಮೇರಿಕನ್ ಡಯಾಬಿಟಾಲಜಿಸ್ಟ್ ಅಸೋಸಿಯೇಷನ್, ಅಮೇರಿಕನ್ ಕಾರ್ಡಿಯಾಕ್ ಅಸೋಸಿಯೇಷನ್, ಎಲ್ಲ ಅಮೇರಿಕದ ಒಂದು ಸಮೂಹಗಳು ರಿಸರ್ಚ್ ಮಾಡಿ ಅದರಲ್ಲಿ ಬರ್ತಕ್ಕಂಥ ಒಂದು ಪರಿಣಾಮಗಳನ್ನು ಅವಲಂಬಿಸಿ ನಮ್ಮ ದೇಶದ ಜನಕ್ಕೆ ಅದೇ ಒಂದು ದೃಷ್ಟಿಕೋನದಲ್ಲಿ ನಮ್ಮ ಜನಸಮೂಹವನ್ನು ನೋಡಿ ಅದೇ ಒಂದು ಚಿಕಿತ್ಸಾ ಪದ್ಧತಿಯನ್ನು ಅವಲಂಬಿಸುವುದು ಎಷ್ಟು ಸರಿ ಅನ್ನೋದು ಒಂದು ಪ್ರಶ್ನೆ ಆಯಿತು ಅಂತ ಹೇಳಿದ್ರೆ, ನಮ್ಮ ದೇಶದ ಜನಸಮೂಹಕ್ಕೆ ಬೇಕಾದಂತಹ R&D ಅಂತ ಹೇಳಿದ್ರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಮ್ಮ ಸರ್ಕಾರ ಯಾಕೆ ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಹವಾಮಾನ ಪರಿಸ್ಥಿತಿಗಳು, ಒತ್ತಡ ಮತ್ತು ಇಲ್ಲಿನ ಆಹಾರ ಪದ್ಧತಿಗಳು ಬಹಳಷ್ಟು ಭಿನ್ನವಾಗುತ್ತೆ. ಅಮೇರಿಕದ ಒಂದು ಸನ್ನಿವೇಶ ತಗೊಂಡ್ವಿ ಅಂತ ಹೇಳಿದ್ರೆ, ಈಗ ಅಲ್ಲಿಯ ಹವಾಮಾನ, ಅಲ್ಲಿಯ ಆಹಾರ, ಅಲ್ಲಿಯ ಒತ್ತಡ ನಮ್ಮ ಜನಕ್ಕೆ ಬಹಳಷ್ಟು ಅಜಗಜಾಂತರವಾದ ವ್ಯತ್ಯಾಸಗಳಿವೆ. ಸೊ ಹೀಗಾಗಿ ಅಲ್ಲಿಯ ಸ್ಟ್ಯಾಂಡರ್ಡ್ಸ್, ಅಮೇರಿಕನ್ ಸ್ಟ್ಯಾಂಡರ್ಡ್ಸ್ನ ನಮ್ಮ ದೇಶದಲ್ಲಿ ಆ ಒಂದು ಸ್ಟ್ಯಾಂಡರ್ಡ್ಗಳನ್ನು ಇಟ್ಕೊಂಡು ಚಿಕಿತ್ಸೆಯನ್ನು ಮಾಡುವುದು ಎಷ್ಟು ಸರಿ? ಈ ಪ್ರೀ ಡಯಾಬಿಟಿಸ್ ಬಂದಿದ್ದು ಅಲ್ಲಿಂದಾನೆ. ಸೊ ಹೀಗಾಗಿ ನಾವು ನಮ್ಮ ದೇಶದಲ್ಲಿ ಈ ಒಂದು ಅಧ್ಯಯನಗಳನ್ನು ನಮ್ಮ ಸರ್ಕಾರದಿಂದ ಮಾಡಿಸ್ಲಿಕ್ಕೆ ಸಾಧ್ಯವಿದೆಯಾ ಅಂತ ಒಂದು ಪ್ರಶ್ನೆ ಆಯಿತು ಅಂತ ಹೇಳಿದ್ರೆ, ಅದನ್ನು ಸರಿಯಾಗಿ ಮಾಡಿ ನಮ್ಮ ಜನಸಮೂಹವನ್ನು ಆರೋಗ್ಯದ ಒಂದು ದಿಸೆಯಲ್ಲಿ ನಡೆಸುವುದು ಬಹಳಷ್ಟು ಮುಖ್ಯವಾಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಎರಡು ಮಾತುಗಳನ್ನ ಮುಗಿಸ್ತೀನಿ. ಈ ವಿಡಿಯೋ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ.